ಸ್ನೇಹಿತರೆ, MJ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬಂಗಾರಪೇಟೆ ತಾಲೂಕಲ್ಲಿರುವಂಥ ಒಂದು ಐನೂರಸಳ್ಳಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀರಿ. ಇಲ್ಲಿ ನಮ್ಮ ಜೊತೆ ಮಾಲಮ್ಮ ಅಂತ ಒಬ್ರು ಇದ್ದಾರೆ. ಅಂದರೆ ಈ ಒಂದು ಶೆಡ್ಡಿನ ಮಾಲೀಕರು. ಅವ್ರ ಜೊತೆ ಅವರ ಹಸ್ಬೆಂಡ್ ಆದಂಥ ರಘುನಂದನ್ ಇದ್ದಾರೆ. ಸೊ ಅವ್ರಿಗೆ ಒಂದು ಮಾತು ಬರಲ್ಲ. ಸೊ ಬಟ್ ಅವರು ಎಷ್ಟು ಕೆಲಸ ಮಾಡ್ತಾರೆ, ಈ ಒಂದು 10 ಹಸುನ ಯಾವ ಥರ ಮೇಂಟೈನ್ ಮಾಡ್ತಾರೆ ಇವರಿಬ್ಬರೇ ಸೇರಿಕೊಂಡು. ಸೊ ಆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋಲಿ ತೋರಿಸ್ಕೊಡ್ತೀನಿ ನಿಮಗೆ. ಅವ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ಈ ಒಂದು ನಿಮ್ಮ ಹಸು ಜರ್ನಿ ಏನು ಹೇಳ್ತೀರಾ? ಎಷ್ಟು ಹಸುಗಳಿಂದ ಸ್ಟಾರ್ಟ್ ಮಾಡಿದ್ರಿ, ಇವಾಗ ಎಷ್ಟು ಸಾಕ್ತಾ ಇದ್ದೀರಾ? ಫಸ್ಟ್ ಒಂದು ಹಸು ತಗೊಂಡ್ವಿ ನಾವು. ಒಂದು ಹಸು ತಗೊಂಡು ಒಂದು ಹಸುನಿಂದ 2 ಹಸು ಆಯ್ತು. 2 ಹಸುನಿಂದ 10 ಹಸು ಮಾಡ್ಕೊಂಡಿದ್ವಿ. ಓಕೆ, ಫಸ್ಟ್ ಇಲ್ಲೇ ಸಾಕ್ತಾ ಇದ್ರೆ ಇಲ್ಲ ಬೇರೆ ಕಡೆ? ಫಸ್ಟ್ ಊರೊಳಗಡೆ ಇದ್ವಿ. ಊರೊಳಗಡೆ ಒಂದು ಹಸು ಇಟ್ಕೊಂಡಿದ್ವಿ. ಫಸ್ಟ್ ಚಿಕ್ಕ ಕರು ತಗೊಂಡು ಮಾರ್ತಾ ಇದ್ವಿ ಹಂಗೆ. ಆಮೇಲೆ ಹಾಲನ್ನು ಆಮೇಲೆ ಒಂದು ಹಸು ತಗೊಂಡು ಒಂದು 5 ಲೀಟರ್ ಹಾಲು ಹಾಕೋದು ಕಲ್ಕೊಂಡ್ವಿ. ಆಮೇಲೆ ಹಾಲನ್ನ ದುಡ್ಡು ಎಲ್ಲದ್ದು ಚೆನ್ನಾಗಿ ದುಡಿಮೆ ಬರೋದು ನೋಡ್ಕೊಂಡ್ವಿ. ಆಮೇಲೆ ಒಂದಕ್ಕೆ ಅದ್ರ ಕರು ಇನ್ನೊಂದು ಮರಿ ಆಗ್ತು, ಕರು ಆಗ್ತು. ಅದು ತುಂಬ ಬಂತು, ಅದು ಪ್ರೆಗ್ನೆಂಟ್ ಆಗಿ ಅದೊಂದು ಕರು ಆಗ್ತು. ಆಮೇಲೆ 20 ಲೀಟರ್ ಹಾಲು ಹಾಕೋ ಮಟ್ಟಕ್ಕೆ ಬಂದ್ವಿ. ಆಮೇಲೆ ಇನ್ನೊಂದು ಇನ್ನೊಂದ್ ಸತಿಗೆ ಇನ್ನೊಂದು ಕರು ಹಾಕಿ ಅಷ್ಟೊಳಕ್ಕೆ 3 ಆಯ್ತು. ಇಲ್ಲೊಂದಿದೆ ನೋಡ, ಅದು ತಾಯಿ, ಇವಳು ತಾಯಿ. ಅವಳಿಂದ ನೋಡಿ ಇವಳು 2ನೇ ಅವಳು. ಇವಳು 2ನೇ ಅವಳು ಆದ್ಮೇಲೆ ಲಾಸ್ಟ್ ಹೇಳಿದಳು 3ನೇ ಅವಳು. ಅದ್ರ ಮಕ್ಳೇ 3 ಜನ. ಇವಾಗ ಒಂದು ಎಷ್ಟು ಹಸು ಸಾಕ್ತಾ ಇದೀರಾ? ಈಗ ಸದ್ಯಕ್ಕೆ 10 ಹಸು ಸಾಕ್ತಾ ಇದ್ದೀವಿ. 10 ಹಸು ಸಾಕ್ತಾ ಅಂದ್ರೆ ಇದೊಂದು ಶೆಡ್ ಅಲ್ಲಿ ಸಾಕ್ತಾ ಇದ್ದೀರಾ? ಅದೇ ಒಂದು ಗುಂಟೆ ಜಾಗದಲ್ಲಿ ಒಂದು 10 ಹಸು ಸಾಕ್ತಾ ಇದ್ದಾರೆ. 10 ಹಸು ಸಾಕ್ತಾ. ಸೊ ಇದ್ರಲ್ಲಿ ನೀವು ಒಂದು ಹೊತ್ತಿಗೆ ನೀವು ಎಷ್ಟು ಹಾಲು ಹಾಕ್ತೀರಾ? ಒಂದ್ ಟೈಮ್ಗೆ 50 ಲೀಟರ್ ಹಾಲು ಹಾಕ್ತೀವಿ. 50 ಲೀಟರ್. ಸೊ ಬೆಳಗ್ಗೆ ಒಂದು, ಸಾಯಂಕಾಲ ಟೈಮ್ ಒಂದು? ಬೆಳಗ್ಗೆ 50 ಲೀಟರ್, ಸಾಯಂಕಾಲ 50 ಲೀಟರ್. ಸೊ ದಿನಕ್ಕೆ 100 ಲೀಟರ್? ದಿನಕ್ಕೆ 100 ಲೀಟರ್. ಓಕೆ, ಒಂದು ತಿಂಗಳಿಗೆ ಒಂದು ಎಷ್ಟು ಆದಾಯ ಮಾಡಬಹುದು? ತಿಂಗಳಿಗೆ ನಾವು 1 ಲಕ್ಷ ಬರುತ್ತೆ. 1 ಲಕ್ಷದಲ್ಲಿ ಒಂದು ಹೆಂಗಿಲ್ಲ ಅಂದ್ರೆ 30 ಸ್ವಂತ ಮೇವಿದ್ರೆ 50,000 ಉಳಿತೆ. 70,000ನೇ ಉಳಿತದೆ. ಸ್ವಂತ ಮೇವು ಈಗಿಲ್ಲ, ಬೇಸಿಗೆಯಲ್ಲಿ ಸ್ವಂತ ಮೇವು ಸಿಗಲ್ಲ, ಕೊಂಡ್ಕೋಬೇಕು. ಇವಾಗ ಕೊಂಡ್ಕೊಂಡೋದ್ರಿಂದ ಈಗ ಅರ್ಧಕ್ಕೆ ಅರ್ಧನೇ ಸಿಗೋದು. 50,000 ಅದಾಗ ಹಾಕಿದ್ರೆ 50,000 ನಮ್ಗೆ ಸಿಗುತ್ತೆ. ಸ್ವಂತ ಮೇವು ಅಂದ್ರೆ ಇವಾಗ ಹಸಿ ಹುಲ್ಲು ಏನಿದೆ ಅದ್ ನೀವು ತಗೋತೀವಿ? ನಾವು ತಗೊಂತ ಇದೀವಿ. ಹೊಲದಲ್ಲಿ ಮಳೆಗಾಲದಲ್ಲಾದ್ರೆ ಎಲ್ಲ ಬೆಳ್ಕೊಂತೀವಲ್ಲ, ಕೊಳ್ಳಕ್ ಹೋಗೋದಿಲ್ಲ. ಅವಾಗ ಸ್ವಂತ ಮೇವು ಸಿಗುತ್ತೆ. ಅವಾಗ ದುಡ್ಡು ಚೆನ್ನಾಗಿ ಉಳಿತಾಯ ಆಗುತ್ತೆ. ಈಗ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಇದೊಂದು ಶೆಡ್ ಕಟ್ಟೋದಕ್ಕೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಸಹಾಯ ಸಿಗುತ್ತಾ? ಸಿಗುತ್ತೆ ನಮ್ಗೆ. ಕೊಡ್ತಾರೆ ಅವ್ರು ಫಸ್ಟ್ ಮೆಜರ್ಮೆಂಟ್ ಅಂತ ಹೇಳಿ 20,000 ಕೊಟ್ರು. ಅಂದ್ರೆ ಮೆಜರ್ಮೆಂಟ್ ಪ್ರಕಾರ ಕೊಡ್ತಾರ ಇಲ್ಲ ಅದು ನೀವು ಎಷ್ಟು ಕಾರ್ ಹಾಕ್ಸಿದ್ರೆ ಅಷ್ಟು ಕೊಡ್ತಾರ? ಇಲ್ಲ, ಅದು ಇಷ್ಟೊಂದು ಇರುತ್ತೆ ಅದ್ರಿಗೆ. ಇಷ್ಟು ಅಂತ ಇರುತ್ತೆ. ಫಸ್ಟ್ ಒಂದು 25,000 ಅಷ್ಟಿರುತ್ತೆ. ಈಗ ನಾವು ಅದನ್ನ ಕೋಳಿ ಶೆಡ್ ಅಂತ ಹೇಳಿ ದೊಡ್ಡದು ಮಾಡ್ಕೊಂಡ್ರೆ 50,000 ಕೊಡ್ತಾರೆ. ಈಗ ಫಸ್ಟ್ ಕೊಡೋದು 25,000ನೇ, ಶೆಡ್ಗೆ ಅಂತ ಕೊಡೋದು 25,000ನೇ ಶೆಡ್ಕ ಅಂತೇಳಿ. ಈಗ ನಾವು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀವಲ್ಲ, ಅದ್ರ ಕೋಳಿ ಶೆಡ್ ಅಂತೇಳಿ ತೋರಿಸಿ 50,000 ಕೊಟ್ಟು. ಅದು ಯಾವ ತರ ಅಪ್ಲೈ ಮಾಡೋದು ನಾವು? ಗೌರ್ಮೆಂಟ್ ಇದ್ರಲ್ಲಿ ಹೋಗಿ ಗೌರ್ಮೆಂಟ್ ಅಲ್ಲಿ ಯಾವ ತರ? ನಾವು ಪಂಚಾಯತಿಯಲ್ಲಿ ಅರ್ಜಿ ಕೊಡ್ತೀವಿ. ಶೆಡ್ ಅರ್ಜಿ ಕೊಡ್ಬೇಕು. ನಾವು ಶೆಡ್ ಹಾಕ್ತಾ ಇದ್ದೀವಿ, ನಮ್ ಶೆಡ್ ಬೇಕು ಅಂತೇಳಿ ಕೊಟ್ಟಾಗ ಇಲ್ಲಿ ಬೋರ್ಡ್ ಬರ್ದಿದ್ರು. ಬೋರ್ಡ್ ಅಳ್ಸಾಕಿದೀವಿ ನಾವು. ಅವ್ರು ಬರ್ಕೊಂಡು ಹೋಗ್ತಾರೆ. ಬಂದು ಬರ್ಕೊಂಡೋಗಿ ಅದು ಜಾಬ್ ಕಾರ್ಡ್ ಅಂತ ಬರುತ್ತೆ. ಜಾಬ್ ಕಾರ್ಡ್ಗೆ ಒಬ್ಬೊಬ್ರಿಗೆ ಇಷ್ಟು ಅಂತೇಳಿ ಅದು 20,000 ಹಾಕಿದ್ದು 3,500 ಕೂಲಿ ಅಂತೇಳಿ ಹಾಕಿರ್ತಾರೆ. ಕೂಲಿ ಅಂತ ಹಾಕ್ತಾರೆ. ಕೆಲಸ ಮಾಡಿಸ್ತೀವಲ್ಲ ನಾವು, ಅದ್ರ ಕೂಲಿ ಅಂತ ಹಾಕ್ತಾರೆ. ಲಾಸ್ಟ್ ಅಲ್ಲಿ ಹಾಕ್ತಾರೆ 20-30,000 ಹಾಕ್ತಾರೆ ನೋಡು. ಅದು ಬಂಡವಾಳಕ್ಕೆ ಅವ್ರು ಗೌರ್ಮೆಂಟ್ ನಿಂದ ಕೊಡ್ತಾ ಇರೋದು. ಅದು ಇದ್ರಗನ್ ಕೊಡೋದು 50,000 ಟೋಟಲ್ ಆಗಿ 50,000 ಬರುತ್ತೆ. ಆ ತರ ಹಸು ತಗೊಬೇಕು ಅಂದ್ರೆ ಇವಾಗ ನಾನೊಬ್ಬ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋ ಒಂದು ಹಸು ಶೆಡ್. ಸೊ ನಾನು ಹಸುಲಿ ಏನೇನು ನೋಡ್ಬೇಕು? ಹಸು ತಗೋಬೇಕಾದ್ರೆ ಚಿಕ್ಕದ್ ತಗೋಬೇಕಂದ್ರೆ ನಿಮ್ಗೆ ಫಸ್ಟ್ ಹಾಲು ಕರಿಯಕ್ಕೆ ಸ್ಟಾರ್ಟಿಂಗ್ ಕಷ್ಟ ಆಗತ್ತೆ ಅಂತಂದ್ರೆ, ಅದು ಒಡೆಯೋದು ಅದೆಲ್ಲ ಮಾಡುತ್ತೆ ಅಂತಂದ್ರೆ 2ನೇ ಸೂಲ್ ಇರುತ್ತಲ್ಲ, ಫಸ್ಟ್ ಒಂದು ಕರು ಹಾಕಿರುತ್ತೆ, ಮತ್ತೆ ಇನ್ನೊಂದು ಕರು ಹಾಕಿ ಆ ತರ ತಗೊಂಡ್ರೆ ಅನುಕೂಲ ಆಗಿರುತ್ತೆ. ಫಸ್ಟ್ ತಗೊಂಡ್ರೆ ಅನುಕೂಲ ಆಗುತ್ತೆ. ಕಷ್ಟ ನಿಮ್ಗೆ ಹೊಸ್ತಾಲ್ ಸೆಟ್ ತಗೊಂಡವ್ರಿಗೆ ಕಷ್ಟ ಆಗುತ್ತೆ. ಈ ತಗೋಬೇಕಂದ್ರೆ ನೋಡಿ, ಈ ತರ ಹಸುನ್ಗೆ ಅಲ್ಲಿ ನೋಡ್ಬೇಕು. ಈ ತರ ಅಲ್ಲಿ ನೋಡಿದ್ರೆ 4 ಹಲ್ಲು, ಇದು 6 ಹಲ್ಲು ಪಡ್ಡೆ ಅಂತಾರೆ. ಇದು 6 ಹಲ್ಲು ಹಸು. ಈಗ ಇವಳು ಈಗ 3ನೇದು. ಈಗ ಹೊಟ್ಟೆಲಿ ಇದೆಲ್ಲ ಕರು, ಈಗ ಇದು 3ನೇದು. ಈ ತರದ್ ತಗೋಬೇಕಾದ್ರೆ ನೀನು ಅದಕ್ಕೆ ನೋಡಿ, ಈ ತರ ಇಲ್ಲಿ ಮಚ್ಚೆ ಬರುತ್ತೆ, ಇಲ್ಲಿ ಮಚ್ಚೆ ಬರುತ್ತದೆ, ಕಣ್ಣತ್ರ ಬರುತ್ತೆ. ಅದ್ರನ್ನ ನಮ್ ಕಡೆ ಕಣ್ಪುಲಿ ಅಂತಾರೆ. ಆತರ ತಗೊಂಡ್ರೆ ತುಂಬಾ ಕಷ್ಟ. ಬಂದ್ ಕೈಗೆ ಬರಲ್ಲ, ಕೈಗೆ ಬಂದ್ ಬಾಯಿಗೆ ಬರಲ್ಲ. ಆತರ ತಿರ್ಗ್ ಬಂದು ಇಲ್ಲೊಂದ್ ಸುಳಿ ಇರುತ್ತೆ. ಇಲ್ಲೊಂದ್ ಸುಳಿ ಬರುತ್ತೆ, ಸರಿನಾ? ಅದೊಂದ್ ಸುಳಿ ಬರುತ್ತೆ. ಅದಿದ್ರು ನಮ್ಗೆ ಆಗ್ ಬರಲ್ಲ. ಇಲ್ಲೊಂದ್ ಸುಳಿ ಬರುತ್ತೆ, ಅದು ಇದ್ರೂ ಆಗ್ ಬರಲ್ಲ, ಸರಿನಾ? ಅದನ್ನೆಲ್ಲ ನೋಡ್ಕೊಂಡು ತಿರ್ಗಿ ಇಲ್ಲೇನ್ ಮೂಳೆ ಬರುತ್ತೆ, ಇಲ್ಲಿ ಮೂಳೆ ಬರುತ್ತೆ. ಇಲ್ಲೊಂದು ಅದನ್ನ
ಅಡ್ಡ ಮೂಳೆ ಅಂತಾರೆ. ಹಾ ಹಾ ಇದನ್ನ ಇಲ್ಲಿ ತನಕ ಬರುತ್ತೆ, ಇಷ್ಟಕ್ಕೆ ಬಂದು ಇದ್ದೋಗಿರುತ್ತೆ. ಇದನ್ನ ಪೂರ್ತಿ ಇದೆ, ಬ್ಯಾಲೆನ್ಸ್ ಎಲ್ಲ ಮೂರ್ತಿ ಇದೆ. ಆ ಮೂಳೆ ಇದ್ರೂ ಅದು ಹಸು ಚೆನ್ನಾಗಿ ಆಗತ್ತಂದ್ರೂ ತಗೊಂಡವ್ರು ಚೆನ್ನಾಗಲ್ಲ. ಕಷ್ಟ 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 ಎಷ್ಟು ಬಂದ್ರು ಅಷ್ಟಿಗೆ ಇರುತ್ತೆ. ಈ ಕಣ್ಪುಲ್ಲಿ ಇರೋದು, ಈ ತರ ಸುಳಿ ಇರೋದು, ಪಾತಾಳ ಸುಳಿ ಅಂತಾರೆ ಅದನ್ನ, ಆ ತರ ಸುಳಿ ಇರೋದು, ಅದನ್ನೆಲ್ಲ ನೋಡ್ಕೊಂಡು ತಗೋಬೇಕು. ಆ ಥರ ಇರಬಾರ್ದು, ಏನಿದ್ರು ತಗೊಂಡ್ರು ಚೆನ್ನಾಗಾಗಲ್ಲ. ನೀವು ಅಲ್ಲಿ ಎಷ್ಟು ಥರದ ತಳಿ ಸಾಕ್ತಾ ಇದ್ದೀರಾ? ಎಷ್ಟು ಥರ ಹಸುಗಳು ತಳಿ ಸಾಕ್ತಾ ಇರಿ? ಇವಾಗ HF, ಜರ್ಸಿ, ಸೊ ನಿಮ್ಮಲ್ಲಿ ಯಾವ್ಯಾವ ಥರದ ತಳಿ? ಇದು ನೋಡಿ, ಇದು ಪ್ಯೂರ್ HF, ಪ್ಯೂರ್ HF, ಇವಳು ಪ್ಯೂರ್ HF, ಇವಳು ಪ್ಯೂರ್ HF, ಇದು ಪ್ಯೂರ್ HF, ಅದು ಜರ್ಸಿ. ಅದು ಜರ್ಸಿನ? ಅದು ಜರ್ಸಿ ಇರೋದು. ಇವಳು ಜರ್ಸಿ. ಈಗ ಇವಳಿಗೆ 6 ತಿಂಗಳು ಫಲ. ಇವಳು 6 ತಿಂಗಳು ಫಲ. 6 ತಿಂಗಳು ಫಲ ಇವಳಿಗೆ. 6, 7 ಇದ್ದಾಳೆ ಇವಳು. ಈಗ 1 ಟೈಮ್ ಹಾಲು ಕರೀತಾ ಇದ್ದೀನಿ. ಈಗ ಎಷ್ಟು ಲೀಟರ್ ಕೊಡುತ್ತೆ ಒನ್ ಟೈಮ್ಗೆ? ಒನ್ ಟೈಮ್ ಇದು ಕರುವಾಗದಾಗ 10 ಲೀಟರ್ ಹಾಲು ಕೊಡುತ್ತೆ. 10, 11 ಕೊಡುತ್ತೆ. ಹಸಿ ಮೇವು ತುಂಬಾ ಚೆನ್ನ ನಮ್ದು ಹೊಲದಲ್ಲಿ ಇದ್ರಾಗ 10 ಲೀಟರ್ ಕೊಡುತ್ತೆ. 10, 11 ಕೊಡುತ್ತದೆ. ಈಗ ಅಂತಂದ್ರೆ 8, 9 ಅಷ್ಟೇ. ಈಗ ಎಷ್ಟಪ್ಪ ಅಂತಂದ್ರೆ ಈಗ 1-1.5 ಲೀಟರ್ 2 ಲೀಟರ್ ಕೊಡುತ್ತೆ. 2, 3 ಕೊಡುತ್ತೆ ಅಷ್ಟೇ. ಆತರ. ಈಗ ಫಲ ಪ್ರೆಗ್ನೆಂಟ್ ಅಲ್ಲ, ಈಗ 7 ತಿಂಗಳಲ್ಲೇ ಬಿಟ್ಬಿಟ್ರೆ ಕರು ಹಾಕದ್ಮೇಲೆ ಮುಂದಕ್ಕೆ ಚೆನ್ನಾಗಿ ಹಾಲು ಬರುತ್ತೆ. 7 ತಿಂಗಳು ಪೂರ್ತಿ ಕರ್ಕೊಂಡು 8 ತಿಂಗಳಲ್ಲಿ ಬಿಟ್ಟರೆ ಅದು ರೆಸ್ಟ್ ತೆಗಿಯೋಕೆ ಕಷ್ಟ ಆಗುತ್ತೆ, ರೆಸ್ಟ್ ತಗೋಬೇಕು. ಆದ್ರಿಂದ ಇವಾಗ HF ಅಲ್ಲಿ ಎಷ್ಟು ಲೀಟರ್ ಹಾಲು ತೆಗಿಬೋದು ನಾವು? ಫುಲ್ ಪ್ಯೂರ್ HF ಅಲ್ಲಿ ಅಂದ್ರೆ ಅದಕ್ಕೆ ತುಂಬಾ ಸ್ಟೇಟ್ಮೆಂಟ್ ಮಾಡ್ತಾ ಇರಬೇಕು. ಹಿಂದೆ 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 ಕಾಯಿಲ ಬಾವು ಆಗುತ್ತೆ. ಕೆಚ್ಚಲ್ ಬಾವು ಒಂದು ಬರುತ್ತೆ. ಕೆಚ್ಚಲ್ ಬಾವು ಯಾವ ತರ? ಅದು ಹೆಂಗೆ ಬರೋದು? ಅದು ಹೆಂಗ್ ಬರುತ್ತೆ ಅಂತಂದ್ರೆ, ಈಗ ಹಾಲು ಪ್ಯೂರ್ HF ಅಂದ್ರೆ ತುಂಬಾ ಅದು ಚೆನ್ನಾಗಿ ಹಾಲು ಜಾಸ್ತಿ ಕೊಡುತ್ತೆ ಅಂತ ನಾವು ಮೇವು ಜಾಸ್ತಿ ಹಾಕ್ತಿವಿ. ಹಾಲು ಕರಿತಾ ಇದ್ರೆ ಸ್ವಲ್ಪ ಅದು ಹೆಂಗೆ ಹಿಡ್ಕೊಂಡ್ಬಿಡುತ್ತೆ. ಆಟೋಮೆಟಿಕ್ ನಾವು ಕರಿಯೋ ಇದ್ರಲ್ಲಿ ಉಳಿಸ್ಕೊಬಿಡುತ್ತೆ. ಅದೇನಾಗುತ್ತೆ, ಬಾವು ಬರ್ತದೆ. ಹಾಲು ಕೆಚ್ಚಲು ಇಷ್ಟು ದಪ್ಪ ಆಗುತ್ತೆ. ಇಷ್ಟು ದಪ್ಪ ಅಂದ್ರೆ ಇಷ್ಟು ದಪ್ಪ ಆಗುತ್ತೆ. ಇಷ್ಟು ದಪ್ಪ ಆಗುತ್ತೆ. ಅದಕ್ಕೆ ಟ್ಯೂಬ್ ಹಾಕ್ಬೇಕು. ಇಮಿಡಿಯೇಟ್ ಆಗಿ ಡಾಕ್ಟರ್ ಕರ್ಸ್ಕೋಬೇಕು. ಅದು ಒಂದ್ಸತಿ ಬಂದಾಯ್ತಂದ್ರೆ 1 ತಿಂಗಳು ತಗೊಳತ್ತೆ ಟೈಮ್. 1 ತಿಂಗಳು ತಗೊಳತ್ತೆ ಹಾಲು ಪಿಕಪ್ ಆಗಕ್ಕೆ. ಬಂದ ತಕ್ಷಣ ಹಿಂದೆನೆ ಇಂಜೆಕ್ಷನ್ ಮಾಡಿಸಿ 250 ರೂಪಾಯಿ ಟ್ಯೂಬ್ ಇದೆ, 500 ರೂಪಾಯಿ ಟ್ಯೂಬ್ ಇದೆ. ಅವೆರಡು ಟ್ಯೂಬ್ ಹಾಕಿದ್ರೆ ಹಿಂದೆನೆ ಬಂದ ತಕ್ಷಣ ಹಾಕಿದ್ರೆ 1 ವಾರಕ್ಕೆ ಕ್ಲಿಯರ್ ಆಗುತ್ತೆ. ಇಲ್ಲ ನಾವೇನು ಆಗಲ್ಲ ಬಿಡು ಸ್ವಲ್ಪ ತಾನೆ ಅಂತಿದ್ರೆ ತಿಂಗಳು ತನಕ ತಗೊಬಿಡುತ್ತೆ. ಆಮೇಲೆ ಸ್ವಲ್ಪ ಆಗಿ ಆಗೋದು. ಮಾಮೂಲು ಬಾವು ಆದ್ರೆ ಅಷ್ಟು ಮಾತ್ರ. ಕಲ್ ಬಾವು ಆದ್ರೆ ಇವತ್ತು ಈ ಸತಿಗೆ ಎಷ್ಟಾಗಿದೆಯೋ ಅಷ್ಟಾಗಿ ಅದು ಇಷ್ಟು ದಪ್ಪ ಆಗಿ ಅಷ್ಟು ದಪ್ಪ ಆಗಿ ಅದು ಗಡ್ಡೆ ಕಟ್ಕೊಂಡು ಗಡ್ಡೆ ಕರಗೋಷ್ಟೊಳಕ್ಕೆ ಸುಮಾರು ದಿನ ಟೈಮ್ ತಗೊಂಬಿಡುತ್ತೆ. ಆಮೇಲೆ ಟೈಮ್ ಚೆನ್ನಾಗಿದ್ರೆ ಹಾಲು ಬಂದರೂ ಬರುತ್ತೆ, ಹಾಲು ಬರ್ದರೂ ನಿದ್ದೋಗುತ್ತೆ ತೊಟ್ಟಲ್ಲಿ. ಆ ಥರ ಇದೆ ಅದ್ರದ್ದು. ನೀವೊಂದು ಡಾಕ್ಟರ್ನ ಕರೆಸ್ತೀರಿ ಅಂತ ಹೇಳಿದ್ರಿ. ಇವಾಗ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಡಾಕ್ಟರ್ಸ್ ಅಲೋಕೇಟ್ ಮಾಡಿರ್ತಾರೆ, ಇಲ್ಲ ನೀವು ಪ್ರೈವೇಟ್ ಅಲ್ಲಿ ಕರ್ಕೊಂಡು ತೋರಿಸ್ತೀರಾ? ಡಾಕ್ಟರ್ ಗೌರ್ಮೆಂಟ್ ನಿಂಕನು ಬರ್ತಾರೆ, ಅವ್ರನ್ನೂ ಕರ್ಸ್ಕೊಂತೀವಿ. ಗೌರ್ಮೆಂಟ್ ನಿಂಗೆ ಕರೆಸ್ತೀವಿ. ಈ ತರ ಕಲ್ಬಾವು, ಈ ತರ ಇಮಿಡಿಯೇಟ್ ಜ್ವರ ಬಂದ್ರೆ ಅರ್ಟನ್ ಕರೆಸ್ಕೊಂತೀವಿ ನಾವು. ಪ್ರೈವೇಟಾಗಿ ಕರೆಸ್ಕೊಂಡ್ರೆ ಅವ್ರಿಗೆ ನಾವು ಯಾವ ಕಂಪಲ್ಸರಿ ಅವ್ರಿಗೆ ಇದು ಮಾಡ್ತಾ ಇರ್ತೀವಲ್ಲ, ಅವ್ರು ಬೇಗ ಬರ್ತಾರೆ. ಬಂದು ಏನು ಮಾಡ್ತಾರೆ, ಬೇಗ ಬಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಸ್ಟೇಟ್ಮೆಂಟ್ ಮಾಡಿ ಅವ್ರು ಹೋಗ್ತಾರೆ. ಗೌರ್ಮೆಂಟ್ ಡಾಕ್ಟರ್ ಏನು ಮಾಡ್ತಾರೆ ಅಂದರೆ, ಅವ್ರದ್ದು ಸೋಮವಾರ ಬೆಳಗ್ಗೆ ಬಾದ್ರೆ ಈ ರೂಟ್ ಮೇಲೆ ಬೇಗ ಆದರೆ ಫೋನ್ ಮಾಡಿದಾಗ ಹೇಳಿದ್ರೆ ಬೇಗ ಬರ್ತಾರೆ. ಇಲ್ಲಾಂದ್ರೆ ಸಂಜೆ ಆದರೆ ಬಾವಾಗಿರೋ ಹಾಕಿದ್ರೆ ಜ್ವರ ಬಾವು ಆಗಿದ ತಕ್ಷಣ ಜ್ವರ ಬರುತ್ತೆ. ಜ್ವರ ಬಂದ ತಕ್ಷಣ ಮೇವು ಬಿಡ್ತೈತೆ. ಮೇವು ಬಿಟ್ಟ ಮೇಲೆ ತುಂಬ ಶಕ್ತಿ ಕಡಿಮೆ ಆಗುತ್ತೆ. 3 ದಿವಸ ಆಗುತ್ತೆ. ಗೌರ್ಮೆಂಟ್ ಡಾಕ್ಟ್ರನ್ನ ಕರ್ಕೊಂಡ್ರೆ ಕಾಯ್ಕೊಂಡ್ರೆ ಅಷ್ಟೇ ಆಗೋದು. ಅದನ್ನ ನಿಂಗೆ ಏನು ಮಾಡ್ತೀವಿ, ಗೌರ್ಮೆಂಟ್ ಡಾಕ್ಟರ್ ನಾವು ಅಷ್ಟು ಹೆಚ್ಚಾಗಿ ಕರೆಯೋಕೆ ಹೋಗಲ್ಲ, ಪ್ರೈವೇಟಲ್ಲೇ ತೋರಿಸ್ಕೊಳೋದು ಜಾಸ್ತಿ. ಇದಕ್ಕೆ ನೀವು ಮೇವು ಯಾವ ಥರ ಹಾಕ್ತೀರಾ? ಇದು ಅಂದರೆ ಹಸಿ ಹುಲ್ಲು, ಒಣ ಹುಲ್ಲು ಬಿಟ್ಟು ಬೇರೆ ಏನಾದ್ರು ನೀವು ಬೂಸ ಏನಾದ್ರು ಹಾಕ್ತೀರಾ? ಹಾಂ, ಬೂಸ ಇಟ್ಟು ಅಂದರೆ ಹಾಲು ಹೆಚ್ಚುವರಿ ಕೊಡೋದಕ್ಕೆ ಅದೇನಾದ್ರು ಒಂದು ತೋರಿಸ್ಕೊಡ್ತೀರಾ ಯಾವ ಥರ ಇದೆ ಅದು ಒಂದು ಅಂತ? ಇದು ಮಾಮೂಲಿ ಇದನ್ನ ಮಧ್ಯಾಹ್ನ ಟೈಮ್ ಇಡ್ತೀವಿ. ಏನಿದು? ಇದು ಡೇರಿನಿಂದನೇ ಕೊಡ್ತಾರೆ, ಫೀಡ್ಸ್ ಅಂತೇಳಿ. ಫೀಡ್ ಅಂತೇಳಿ ಡೇರಿಯಲ್ಲಿ ಕೊಡ್ತಾರೆ. ಅದನ್ನ ಮಧ್ಯಾಹ್ನ ಟೈಮ್ ಇಟ್ರೆ ಫ್ಲಾಟ್ ಬರುತ್ತೆ. ಡಿಗ್ರಿಗೂ ಬರುತ್ತೆ, ಡಿಗ್ರಿ ಬರುತ್ತೆ, ಫ್ಲಾಟು ಬರುತ್ತೆ, ಹಾಲು ಚೆನ್ನಾಗಿ ಎತ್ತುವರಿ ಬರುತ್ತೆ ಅಂತೇಳಿ. ಇದನ್ನ ಹಾಕ್ತಿವಿ ನೋಡಿ, ಇದಾಕ್ತಿವಿ ಹಾಲು ಬರೋಕ್ಕೆ. ಅದನ್ನ ಹಾಕೋದು ಸರಿನಾ. ಈ ಬೂಸ ಹಾಕ್ತಿವಿ. ಇದು 2% ಹಾಕಿದ್ರೆ ಈಗ ಇದನ್ನು 1% ಹಾಕೋಬೇಕು. ಇದು 1%, ಇದು 2% ಹಾಕಿದ್ರೆ 4% ಹಾಕೋಬೇಕು. 4, ಯಾಕಂದ್ರೆ ಜೀರ್ಣ ಶಕ್ತಿಗೆ ಬರಲ್ವಲ್ಲ. ಇದು ತುಂಬಾ ನೈಸ್ ಆಗಿದೆ, ಇದು ಜೀರ್ಣ ಶಕ್ತಿಗೆ ಬರಲ್ಲ. ಆ ತರ ಗಡ್ಡೆ ಹಿಂಡಿ ಇತ್ತು, ಮುಗ್ದೋಗಿದೆ ಗಡ್ಡೆ ಹಿಂಡಿ. ಹಿಂಡಿ ಅಂತ ಬರುತ್ತೆ, ಅದು ಹಾಕೊಂತೀವಿ ನೋಡಿ. ಇದ್ರ ಟ್ಯಾನಿಕ್ ಈ ಜಗ್ ಎತ್ಕೊಂಡ್ರೆ, 1 ಜಗ್ ಎತ್ಕೊಂಡ್ರೆ 4 ಹಸುಗೆ ಬರಬೇಕು. ಇದು ಹಾಕ್ತೀರಾ? ಹಾ, ಇದು ಜಗ್ಗು. ಇದನ್ನ ಎತ್ಕೊಂಡ್ರೆ ಏನಂದ್ರೆ ಆರೋಗ್ಯಕ್ಕೂ ಒಳ್ಳೇದೇ, ಮೇವು ಜೀರ್ಣ ಶಕ್ತಿನೂ ಮಾಡ್ಕೊಳುತ್ತೆ. ಏನು ಬೇಗ ಜ್ವರ ಅದಂತವಲ್ಲ
ಏನು ಬರಲ್ಲ, ಹಾಲು ಚೆನ್ನಾಗಿ ಹೆಚ್ಚುರಿ ಆಗುತ್ತೆ ಅಂತ. ಓಕೆ, ನೀವು ಹಾಲು ಕರಿಯಕ್ಕೆಲ್ಲ ಮಿಷಿನ್ ಯೂಸ್ ಮಾಡ್ತೀರಾ ಅಲ್ಲಿ ನೀವೇ ಕರಿತೀರಾ? ನೋಡಿ ಮಿಷಿನ್ ಇದೆ, ಮಿಷಿನ್ ಯೂಸ್ ಮಾಡ್ತೀರಾ? ಮಿಷಿನ್ ತಗೊಂಡಿದೀವಿ ನೋಡಿ, ಮಿಷಿನ್ ಇದೆ, ಮಿಷಿನ್ ಅಲ್ಲಿ ಕರ್ಕೊಂತೀವಿ ಇದನ್ನ ಅಂತೇಳಿ. ಮಿಷಿನ್ ಕರ್ದಿದ್ದಾದ್ಮೇಲೆನು ಮತ್ತೆ ಒಂದ್ 2 ಲೀಟರ್ ಅಷ್ಟು ಹಾಲು ಸಿಗುತ್ತೆ. ಮತ್ತೆ ಕೈಯಲ್ಲಿ ಪ್ರೆಸ್ ಮಾಡ್ಲೇಬೇಕು, ಪ್ರೆಸ್ ಮಾಡ್ಲಿಲ್ಲ ಅಂದ್ರೆ ಆಚೆ ಹೋಗ್ಬಿಡುತ್ತೆ. ಮತ್ತೆ ತುಂಬಾ ಜನ ನಮ್ಗೆ ಹೇಳ್ತಾರೆ ಏನಂದ್ರೆ, ಒಂದು ಮಿಷಿನ್ ಹಾಕಿದ್ರೆ ಹಾಲು ಉತ್ಪಾದನೆ ಕಮ್ಮಿ ಆಗುತ್ತೆ ಅಥವಾ ಇಳುವರಿ ಕಮ್ಮಿ ಆಗುತ್ತೆ ಅಂತ. ಫಸ್ಟ್ ಸ್ಟಾರ್ಟ್ ಅದಕ್ಕೆ ಈ ಟ್ಯಾನಿಕ್ ಹಾಕೋಬೇಕು. ಹಸು ಉಚ್ಚುವರಿ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಬೆನ್ನು ಕರೆಂಟ್ ಪವರ್ಸ್ ಎಲ್ಲ, ಬೆನ್ನು ಕರೆಂಟ್ ಹೋಗ್ ನಮ್ಗೆ ಸ್ವಲ್ಪ ಹೊತ್ತು ಕರೆಂಟ್ ಅಲ್ಲಿ ಕೆಲಸ ಮಾಡಿದ್ರೆ ಸುಸ್ತು ಅನ್ನಿಸುತ್ತೆ, ಮೈಗೆ ಅದೆಲ್ಲ ಹೋಗುತ್ತಲ್ಲ, ಅದಕ್ಕೆ ಹೋಗೋದಕ್ಕೆ ಟ್ಯಾನಿಕ್, ಗಡ್ಡೆ ಹಿಂಡಿ 2 ಹಾಕಿದ್ರೆ ಗಡ್ಡೆ ಹಿಂಡಿ ಹಸು ತಣ್ಣವಿರುತ್ತೆ, ಇದು ಹಾಕಿದ್ರೆ ಶಕ್ತಿ ಇರುತ್ತೆ, ಏನು ಬರಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಆಗದಾಗ 1 ವಾರ ಕಡಿಮೆ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಅನ್ನ ತನಕ ಆಗದಾಗ ಸ್ವಲ್ಪ ದಿನ ಅಷ್ಟೇ. ಕರೆಂಟು ಅದೆಲ್ಲ ಮೈಯಲ್ಲಿ ನಮ್ಗೆ ಕರೆಂಟ್ ಸ್ವಲ್ಪ ಇದು ಮಾಡಿದ್ರೆ ಪವರ್ಸ್ ಅಲ್ಲ ಅದ್ರಲ್ಲಿ ಹಿಡಿತದೆ ಅಂದ್ರೆ ಅದಕ್ಕೆ ಅದು ಸುಸ್ತಾಗುತ್ತೆ ಅನ್ನೋದಷ್ಟೇ, ಬಿಟ್ಟು ಇನ್ನೇನಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಓಕೆ, ನೀವು ಮನೇಲೆ ನಾಟಿ ಮದ್ದು ಏನಾದ್ರು ಕೊಡ್ತೀರಾ? ಇವಾಗ ಫಾರ್ ಎಕ್ಸಾಂಪಲ್ ನೀವೇನು ಹೇಳಿರಿ, ಬಾವು ಬರುತ್ತೆ, ಅದು ಬಿಟ್ಟು ಬೇರೆ ಯಾವ ಥರ ಒಂದು ರೋಗ ಬರುತ್ತೆ ಹಸುಗಳಲ್ಲಿ, ಮತ್ತೆ ಅವಕ್ಕೆ ನೀವು ಯಾವ ಥರ ಒಂದು ಮನೆ ಮದ್ದು ಮಾಡ್ತೀರಾ ಅಂತ? ಮನೆ ಮದ್ದು ಅಂತೇಳಿ ಇದು ಕಲ್ಬಂದ್ ಅಂತ ಬರುತ್ತೆ, ಕಲ್ಬಂದ್ ಅನ್ ಕಟ್ ಇದು ರೋಗನ, ಅದು ರೋಗ. ಅದೇ ಬಾವು ಬಂದಿರುತ್ತಲ್ಲ, ಗಡ್ಡೆ ಇರುತ್ತಲ್ಲ, ಐಸ್ ಇಡ್ತೀವಿ. ಐಸ್ ಇಟ್ರೆ ಹಿಂಗ್ ಹಿಡ್ಕೊಂಡೇ ಇರ್ಬೇಕು, ಪ್ರೆಸ್ ಮಾಡ್ಕೊಂಡೇ ಕಾಯ್ಕೊಂಡಿರ್ಬೇಕು. ಈ ನಿಂಬೆಹಣ್ಣು, ಕಲ್ಬಂದ, ಅರಿಶಿನ, ಸುಣ್ಣ ಹಾಕ್ಬಿಟ್ಟು ಎಲ್ಲ ಇದ್ ಮಾಡಿಬಿಟ್ಟು ಚಾಕಲ್ಲಿ ನೀಟಾಗಿ ಮಸ್ತ್ ಬಿಟ್ಟು ಅದನ್ನ ಗಂಧ ಥರ ತೆಗೆದುಕೊಬಿಟ್ಟು ಫಿಲ್ಮ್ ಇದು ಮಾಡಿಬಿಡ್ತೀವಿ. ತೊಟ್ಟು ಪೂರ್ತಿ ಹಚ್ಚಿಬಿಟ್ಬಿಡ್ತೀವಿ. ಹಚ್ಚಿ ಸ್ವಲ್ಪ ಹೊತ್ತು ಆದ್ಮೇಲೆ ತಿರ್ಗಾ ಬೆಳಗ್ಗೆ ಹಚ್ಚಿಬಿಟ್ರೆ ಸಾಯಂಕಾಲ ತನಕ ಏನು ಕದ್ಲಿಸಲ್ಲ. ಸಾಯಂಕಾಲಕ್ಕೆ ನೀಟಾಗಿ ತೊಳೆದ್ಬಿಟ್ಟು ಹಾಲು ಕರಿತೀವಿ. ಹಾಲು ಬಂದರೆ ಹಾಲು ಕರಿತೀವಿ, ಇಲ್ಲಾಂದ್ರೆ ಹಾಲು ಬಂದಿಲ್ವ ಅಂತಂದ್ರೆ ತೊಳೆದ್ಬಿಟ್ಟು ತಿರ್ಗಿ ಅದಕ್ಕೆ ಇಂಜೆಕ್ಷನ್ ಬರುತ್ತೆ ಹಸುಗೆ ಅಂತ, ಬಾವ್ಗೆ ಹಾಕಕ್ಕೆ ಅಂತಾನೆ, ತೊಟ್ಟಗೆ ಹಾಕಕ್ಕಂತಾನೆ. ಇಲ್ಲ, ನಾವು ಸಿಂಪಲ್ ಆಗಾದ್ರೆ ಚಿಕ್ಕ ಅದೇ ಮಾಮೂಲು ಬಾವು ಆದ್ರೆ ನಾವೇ ಹಾಕೊಂತೀವಿ. ಕಲ್ ಬಾವು ಆದ್ರೆ ಇಂಜೆಕ್ಷನ್ ಟ್ಯೂಬಲ್ ಹಾಕ್ತೀನಿ. ಇದ್ರಿಗೆ ಏನಂದ್ರೆ ಇಂಜೆಕ್ಷನ್ ನರಕ್ ಹಾಕೋದು ಅದಲ್ಲಾದ್ರೆ ಡಾಕ್ಟರ್ ಬಂದ್ ಹಾಕ್ತಾರೆ. ತೊಟ್ಟಗೆಲ್ಲ ಹಾಕೋಬೇಕಾದ್ರೆ ನಾನೇ ಹಾಕೊಂತೀನಿ. ತೊಟ್ಟಿಗೆ ಎಮರ್ಜೆನ್ಸಿ ಆದ್ರೆ ಹಾಕೊಂಡ್ರೆ, ಜ್ವರ ಬಂದ್ರೆ ಮಾತ್ರೆ ಇಟ್ಕೊಳೋದಾಗ್ಲಿ, ಇಲ್ಲ ಟ್ಯಾನಿಕ್ ಹಾಕೋಬೇಕಾದ್ರೆ ಟ್ಯಾನಿಕ್ ಬರುತ್ತೆ ನೋಡಿ, ಅಲ್ಲಿದೆ ಒಂದು. ಅದು ಕರು ಹಾಕಿದ್ಮೇಲೆ ಕ್ಯಾಲ್ಸಿಯಂ ಅದು ಬರುತ್ತಲ್ಲ, ಇದು ಏನಕ್ಕೆ ಯೂಸ್ ಮಾಡ್ತೀರಾ? ಇದು ಅದು ಕರು ಇವತ್ತು ನಾಳೆ ಹಾಕತ್ತಂತಂದ್ರೆ ಇದನ್ನ ಹಾಕ್ಬಿಟ್ರೆ ಬೇಗ ಈಗ ಮಲಗ್ಬಿಡುತ್ತೆ. ಕರು ಹಾಕಿದ ತಕ್ಷಣ ಎದ್ದೇಳಲ್ಲ, ಸ್ವಲ್ಪ ಶಕ್ತಿ ಕಡಿಮೆ ಇರುತ್ತೆ. ಈ ತರ ಒಂದೊಂದು ಟ್ಯಾನಿಕ್ ಹಾಕೊಂಡ್ರೆ ಸ್ವಲ್ಪ ಶಕ್ತಿ ಬರುತ್ತೆ ಅಂತ, ಸ್ಟ್ರಾಂಗ್ ಆಗಿರುತ್ತೆ. ಇವೆಲ್ಲ ಆದ್ರೆ ನಾವೇ ಹಾಕೊಂತೀವಿ.